ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಿಮಗೆ ಇನ್ನೊಂದು ವಿಧಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ದೀನಿ. ಒಂದು ಮಣೆ, ಒಂದು ಬಿಂದಿಗೆ, ಒಂದು ಕೋಲು, ಆ ಕೋಲನ್ನು ಬಿಂದಿಗೆ ಕಟ್ಟೋಕ್ಕೋಸ್ಕರ ಒಂದು ದಾರ. ಇದೆಲ್ಲ ಆದಮೇಲೆ ಒಂದು ಮಣೆನಿಟ್ಟು ಅದರ ಮೇಲೆ ಒಂದು ಬಟ್ಟೆನ ಹಾಸಿ ಬಿಂದಿಗೆನ ಇಟ್ಕೋತಾ ಇದ್ದೀನಿ. ಆ ಬಿಂದಿಗೆ ಒಳಗಡೆ ನಾನು ಧಾನ್ಯನ ತುಂಬಿದ್ದೀನಿ. ಕೆಲವೊಬ್ಬರು ಅದಕ್ಕೆ ನೀರನ್ನು ಕೂಡ ಹಾಕ್ತಾರೆ. ನಾವು ಅದಕ್ಕೆ ಧಾನ್ಯನೇ ಹಾಕೋದು. ಅದಾದಮೇಲೆ ಈ ಥರ ಒಂದು ಕೋಲು ಏನು ಇಟ್ಕೊಂಡಿದ್ದೆ ಆ ಕೋಲನ್ನು ಬಿಂದಿಗೆಯ ಕತ್ತಿಗೆ ಅಂದರೆ ಕುತ್ತಿಗೆ ಭಾಗಕ್ಕೆ ಕಟ್ಬಿಟ್ಟು ಗಟ್ಟಿಯಾಗಿ ಸೆಕ್ಯೂರ್ ಮಾಡಬೇಕು. ಯಾಕಂತಂದರೆ ಈ ಕೋಲೇನೆ ನಮಗೆ ಸೀರೆ ಉಡ್ಸೋಕ್ಕೆ ಹೆಲ್ಪ್ ಮಾಡೋದು. ಅದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಸೀರೆನ ತೊಗೊಂಡಿದ್ದೀನಿ. ಈ ಸೀರೆನ ಸೆರಗಿನ ಭಾಗದಿಂದಾದರೂ ಆಗ್ಬೋದು ಅಥವಾ ಇನ್ನೊಂದು ಭಾಗದಿಂದ ಆದರೂ ಆಗಬಹುದು. ಫೋಲ್ಡ್ ಏನು ಮಾಡದೆ ಒಂದು ಕಡೆಯಿಂದ ಈ ಥರ ನೀಟಾಗಿ ನೆರಿಗೆ ಹಿಡಿತಾ ಹೋಗಬೇಕು. ಇದರಲ್ಲಿ ನೀವು ಫೋಲ್ಡ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಸೀರೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಕೂಡ ನಾವು ಈ ಥರ ನೆರಿಗೆನ ಹಿಡಿತಾ ಹೋಗಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸೀರೆನ ಫುಲ್ ಎಷ್ಟು ಲೆಂತ್ ಇದೆ ಅದು ಅಷ್ಟು ಲೆಂತನ್ನು ಕೂಡ ಈ ಥರ ನೀಟಾಗಿ ಒಂದೇ ಸಮ ಪ್ಲೇಟಿಂಗ್ಸ್ ಬರೋ ಥರ ನಾನು ಇಲ್ಲಿ ನೆರಿಗೆನ ಹಿಡಿತಾ ಇದ್ದೀನಿ. ಈ ಥರ ನೆರಿಗೆ ಹಿಡ್ಕೊಂಡು ಆದಮೇಲೆ ಅದನ್ನೆಲ್ಲ ನೀಟಾಗಿ ಒಂದು ಸಲ ಜೋಡಿಸ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಜೋಡಿಸೋದ್ರಿಂದ ಕಡೆಗೆ ನಾವು ಸೀರೆ ಉಡಿಸ್ದವಾಗ ಪ್ಲೇಟಿಂಗ್ಸ್ ಎಲ್ಲ ಈಕ್ವಲ್ ಆಗಿ ಕಾಣಿಸುತ್ತೆ. ಇದಷ್ಟೂ ಈಕ್ವಲ್ ಪ್ಲೇಟಿಂಗ್ಸ್ ಆಗಿ ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಅದನ್ನು ಸೆಕ್ಯೂರ್ ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ಥರ ಸೆಕ್ಯೂರ್ ಮಾಡೋದ್ರಿಂದ ನಾವು ಕಳಶಕ್ಕೆ ಸೀರೆ ಉಡಿಸೋ ತನಕನೂ ಕೂಡ ಆ ಪ್ಲೇಟಿಂಗ್ಸು ಏನೂ ಕೂಡ ಆಗೋದಿಲ್ಲ. ಒಂದು ಕಡೆ ಈ ಥರ ಸೆಕ್ಯೂರ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆನೂ ಕೂಡ ಅದೇ ಥರನೇ ಜೋಡಿಸ್ಕೋಬೇಕಾಗತ್ತೆ. ಒಂದು ಕಡೆ ಸೆಕ್ಯೂರ್ ಮಾಡಿ ಇಟ್ಕೊಂಡಾಯಿತು. ಈಗ ಅದರದ್ದು ಆಪೋಸಿಟ್ ಪೋರ್ಷನ್ಸ್ ಏನಿರುತ್ತೆ ಆ ಪೋರ್ಷನ್ನ ನಾವು ಅದೇ ರೀತಿ ಜೋಡಿಸ್ಕೊಳ್ಳೋಣ. ಈ ಥರ ಒಂದು ಚಾಪೆ ಮೇಲೆ ಹಾಸ್ಕೊಂಡು ಅದನ್ನು ಒಂದೊಂದೇ ಪ್ಲೇಟಿಂಗ್ಸ್ನ ಎತ್ಕೊಂಡು ಜೋಡಿಸ್ಕೊತಾ ಹೋಗಬೇಕು. ಆವಾಗ ಒಂದು ಸೈಡಲ್ಲಿ ಏನು ನಾವು ಪ್ಲೇಟಿಂಗ್ಸ್ನ ಅಥವಾ ನೆರಿಗೆನ ಏನು ಹಿಡ್ಕೊಂಡಿದ್ವಿ ಅದು ಇನ್ನೊಂದು ಸೈಡು ಕೂಡ ಈಕ್ವಲ್ ಆಗಿ ಬಂದು ಅದನ್ನು ಕೂಡ ಸೆಕ್ಯೂರ್ ಪಿನ್ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ನೆರಿಗೆ ಹಿಂದೆ ಮುಂದೆನೂ ಆಗಲ್ಲ. ನಾವು ಕಡೆಗೆ ಸೀರೆ ಉಡಿಸ್ದವಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎರಡು ಕಡೆಗೂ ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಇವಾಗ ನಾವಾಗಲೇ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಣೆ, ಅದರ ಮೇಲೆ ಏನು ಬಟ್ಟೆ ಹಾಕಿ ರೆಡಿ ಮಾಡಿಟ್ಕೊಂಡು ಕೋಲ್ ಕಟ್ಟಿರೋ ಅಂತಹ ಬಿಂದಿಗೆ ಏನಿದೆ ಆ ಬಿಂದಿಗೆನ ಇಟ್ಟು ಇವಾಗ ನಾವು ಪ್ಲೇಟಿಂಗ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಸೀರೆನ ಅದಕ್ಕೆ ಹಾಕೋಣ. ಮಿಡಲಲ್ಲಿ ಕೂಡ ಸ್ವಲ್ಪ ಪ್ಲೇಟಿಂಗ್ಸ್ನ ಸರಿ ಮಾಡಿಕೊಂಡು ನೋಡಿ, ಈ ಥರ ನೆರಿಗೆಗಳು ಎರಡು ಕಡೆನೂ ಏನು ನೆರಿಗೆ ತೆಕ್ಕೊಂಡಿದೆ ಅದೆರಡು ಫ್ರಂಟಿಗೆ ಬರಬೇಕು. ಈ ಶಾಲನ್ನು ಹೊದಿಸ್ತೀವಲ್ಲ ಆ ಥರ ಶಾಲನ್ನು ಹೊದಿಸ್ದಂಗೆ ಆ ನೆರಿಗೆಗಳು ಹಿಡ್ದಿರೋದನ್ನೆಲ್ಲ ಸೇರಿಸಿ ಈ ಥರ ಬಿಂದಿಗೆ ಮೇಲೆ ಹೊದಿಸ್ಬೇಕು. ಆಮೇಲೆ ಇಲ್ಲಿಗೆ ನಾನು ಒಂದು ಪಿನ್ನನ್ನು ಹಾಕ್ತಾ ಇದ್ದೀನಿ. ಈ ಪೋರ್ಷನಿಗೆ ಪಿನ್ನಕ್ಕೆ ಏನಕ್ಕಪ್ಪ ಹಾಕ್ತಾ ಇದ್ದೀನಿ ಅಂತಂದರೆ, ನಾವು ಮಿಡಲಲ್ಲಿ ಏನು ಪ್ಲೇಟಿಂಗ್ಸ್ನ ಮಾಡಿರ್ತೀವಿ ಅದು ಜಾರ್ಕೊಂಡು ಹಿಂದೆ ಮುಂದೆ ಆಗಿರೋ ಥರ ಕಾಣಿಸುತ್ತೆ. ಇದಾದಮೇಲೆ ನಾನು ಮುಖವಾಡನ ಇಡ್ತಾ ಇದ್ದೀನಿ. ಮುಖವಾಡ ಇಟ್ಟ ಮೇಲೆ ಕಳಶಕ್ಕೆ ಎಂಥ ಲುಕ್ ಬಂತು ನೀವು ನೋಡಬಹುದು. ಮುಖವಾಡ ಹಾಕಿದ ತಕ್ಷಣ ಲಕ್ಷ್ಮಿ ಕಳೆ ಎದ್ದು ಕಾಣಿಸ್ತಾ ಇದೆ ಅಲ್ವಾ. ಎಲ್ರಿಗೂ ಇದು ಇಷ್ಟ ಆಯ್ತಾ ಅಂತಂದ್ಬಿಟ್ಟು ಹೇಳೋದನ್ನು ಮರಿಬೇಡಿ. ಇದಾದಮೇಲೆ ನಾವು ಫ್ರಂಟನ್ನು ಏನು ಫ್ರಂಟಿಂಗಲ್ಲಿ ಪ್ಲೇಟಿಂಗ್ಸ್ ಇರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಜೊತೆಗೆ ನಾವು ಹಿಂದೆ ಕೋಲನ್ನು ಏನು ಕಟ್ಟಿರ್ತೀವಿ ಅದನ್ನು ಕೂಡ ನೆರಿಗೆಗಳನ್ನ ಮುಚ್ಚೋದ್ರ ಮೂಲಕ ಸರಿ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಏನು ಅಲ್ಲಿ ಪಿನ್ ಹಾಕಿರ್ತೀವಿ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ಜೊತೆಗೆ ಈ ಥರ ನೋಡಿ, ಮುಂದೆ ಯಾವ ಪೋರ್ಷನಲ್ಲಿ ಬಿಂದಿಗೆ ಕಾಣಿಸ್ತಾ ಇದೆ ಆ ಪೋರ್ಷನ್ಗೆ ನೆರಿಗೆನ ಎಳೆದ್ಬಿಟ್ಟು ಅಲ್ಲಿಗೊಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡೋಣ. ಈ ಥರ ಪಿನ್ ಹಾಕಿ ಸೆಕ್ಯೂರ್ ಮಾಡೋದ್ರಿಂದ ಫ್ರಂಟಲ್ಲಿ ಸ್ವಲ್ಪ ಬಿಂದಿಗೆ ಪೋರ್ಷನ್ ಏನು ಕಾಣಿಸ್ತಾ ಇರುತ್ತೆ ಅದು ಕ್ಲೋಸ್ ಆಗುತ್ತೆ. ಇದಾದಮೇಲೆ ನಾವು ಎಂಡಲ್ಲಿ ಅಂದರೆ ಲೆಫ್ಟ್ ಮತ್ತು ರೈಟ್ ಸೈಡ್ ಎಂಡಲ್ಲಿ ಏನು ಪಿನ್ನನ್ನು ಹಾಕಿದ್ವಿ ಪ್ಲೇಟಿಂಗ್ಸ್ ಮಾಡ್ಕೋಬೇಕಾದ್ರೆ ಅದನ್ನು ಕೂಡ ರಿಮೂವ್ ಮಾಡೋಣ. ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಒಂದೊಂದೇ ನೀಟಾಗಿ ಈಕ್ವಲ್ ಆಗಿ ಬರೋ ಥರ ಜೋಡಿಸ್ತಾ ಹೋಗೋಣ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಈಕ್ವಲ್ ಆಗಿ ನೆರಿಗೆ ಬಂದಿದೆ ಅಂತಂದ್ಬಿಟ್ಟು. ಇದಾದಮೇಲೆ ಒಂದು ಸೊಂಟದ ಪಟ್ಟಿನ ತಗೊಂಡು ಅದನ್ನು ಮಿಡಲಿಗೆ ಕಟ್ಟೋಣ.
ಈ ಥರ ಕಟ್ಟೋದ್ರಿಂದ ಪೊಸಿಷನಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಪ್ಲೇಟಿಂಗ್ಸ್ ಕೂಡ ಈಕ್ವಲ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಇದ್ರ ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಎಷ್ಟು ಈಸಿಯಾಗಿ ಇದನ್ನು ಮಾಡಬಹುದು. ಯಾರಿಗೆಲ್ಲ ಸೀರೆ ಉಡಿಸೋದು ತುಂಬ ಕಷ್ಟ ಅನ್ಕೋತಿರ್ತೀರೋ ಅವರು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಸೀರೆನ ಉಡಿಸ್ಬೋದು. ಬಿಗಿನರ್ಸ್ ಕೂಡ ಇದನ್ನು ನೋಡಿಕೊಂಡ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಅದಾದಮೇಲೆ ನಾವು ಜ್ಯುವೆಲರಿನ ಹಾಕ್ತಾ ಹೋಗೋಣ. ಜ್ಯುವೆಲರಿನ ಹಾಕಿ ಫೈನಲ್ ಮಾಡ್ತಾ ಹೋದರೆ ವರಮಹಾಲಕ್ಷ್ಮಿ ಫೈನಲ್ ಲುಕ್ಕು ಫಿನಿಶಿಂಗ್ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಇನ್ನೊಂದು ಸರ ಹಾಕ್ಬಿಟ್ಟು ಅಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ಆ ಗ್ಯಾಪನ್ನು ಕೂಡ ಇವಾಗ ಕ್ಲೋಸ್ ಮಾಡ್ತೀನಿ. ನಾವು ದೊಡ್ಡ ದೊಡ್ಡ ಸರ ಹಾಕೋದ್ರಿಂದ ಬಿಂದಿಗೆದು ಮಧ್ಯದಲ್ಲಿ ಏನಾದರೂ ಕುತ್ತಿಗೆ ಭಾಗದಲ್ಲಿ ಏನಾದರೂ ಬಿಂದಿಗೆ ಅಥವಾ ಏನಾದರೂ ತೆಂಗಿನಕಾಯಿ ಆ ಥರ ಕಾಣಿಸ್ತಾ ಇತ್ತು ಅಂತಂದರೆ ಆ ಸರದಿಂದ ಅದನ್ನು ಕವರ್ ಮಾಡಬಹುದು. ಇದಾದಮೇಲೆ ನಾನು ಜಡೆಬಿಲ್ಲೆನ ಹಾಕ್ತಾಯಿದ್ದೀನಿ. ವರಮಹಾಲಕ್ಷ್ಮಿಗೆ ಅಂತಲೇ ಇಟ್ಟಿರೋ ಜಡೆಬಿಲ್ಲೆ ಇದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇದಾದಮೇಲೆ ಒಂದು ಬ್ಲೌಸ್ ಪೀಸ್ ಸಹಾಯದಿಂದ ಪಕ್ಕದಲ್ಲಿ ಬ್ಲೌಸ್ ಪೀಸ್ನ ಯೂಸ್ ಮಾಡಿಬಿಟ್ಟು ಕೈಯನ್ನು ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿಗೆ ನನಗೆ ರೆಡಿ ಕೈ ಮತ್ತು ರೆಡಿ ಕಾಲನ್ನು ಯೂಸ್ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ನಿಮಗೂ ಯಾರಿಗಾದ್ರೂ ಅದೇ ಥರ ಇತ್ತು ನನಗೆ ರೆಡಿ ಕೈ ಕಾಲು ಇಷ್ಟ ಆಗಲ್ಲ ಅನ್ನೋರು ಈ ಥರ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಕೈಯನ್ನು ಮಾಡಿಕೊಂಡು ಅದಕ್ಕೆ ಬಳೆನ ತೊಡಿಸ್ಬೋದು. ಅದು ಕೂಡ ವರಮಹಾಲಕ್ಷ್ಮಿ ಕೈ ಥರನೇ ಕಾಣಿಸುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ನಾನು ಮೊದಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಸಿಯಾಗಿ ಹೇಗೆ ಸೀರೆನ ಡ್ರೇಪ್ ಮಾಡೋದು ಅಂತ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದನ್ನು ಇನ್ನೂ ಯಾರು ನೋಡಿಲ್ಲ ಅಂತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಹಾಗೆಯೇ ನನ್ನ ಚಾನಲ್ನ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.